ಮೋಕ್ಷಗಳೆಂಬ ಮೋಕ್ಷಗಳನ್ನು ಗಳಿಸಿಕೊಂಡಿದ್ದೇವೆ. ಹೌದು, ಈ ವೈಕುಂಠವು ನಮ್ಮಿಂದಾಗಿಯೇ ಪುಣ್ಯಧಾಮವೆನಿಸಿಕೊಂಡಿದೆ ತಮ್ಮ. ಅಣ್ಣ ಹರಿಯರಗಿಗೆ ನಾವೀರೇ ಹರಿಯನ್ನು ರಕ್ಷಿಸಲು ನಾವೇ ಬೇಕು. ಈಗ ನಾವು ದ್ವಾರದ ಬಳಿ ಹೋಗಿ ಬಂದವರನ್ನು ತಡೆದು ನಮಗೆ ಪೂಜೆ ಮಾಡುವ ಹಾಗೆ ಮಾಡುವ. ಬಾಣ ಸರಿ.
ಕೈಕಂದ್ಯ ಯಾವಾಗಲೂ ಕೂಡ ಧರ್ಮ ಮಾರ್ಗದಲ್ಲಿರಬೇಕು. ಧರ್ಮ ಕಾರ್ಯವನ್ನೇ ನಾವು ಅನುಸರಿಸುತ್ತಾ ಇರುವವರು. ನಮ್ಮದಂತಹ ಮುಖ್ಯ ಧ್ಯೇಯ ಏನು ಅಂತ ಕೇಳಿದ್ರೆ, ಸರ್ವೇ ಜನಾ ಸುಖಿನೋ ಭವಂತು, ಲೋಕದ ಸಮಸ್ತರೂ ಕೂಡ ಸುಖಿಗಳಾಗಿ ತಮ್ಮ ತಮ್ಮ ಜೀವನವನ್ನು ನಡೆಸಬೇಕು ಎಂಬಂತಹ ಕಾರಣವನ್ನು ನಮ್ಮ ಜೀವನದಲ್ಲಿ ಮುಖ್ಯವಾದಂತಹ ಧ್ಯೇಯವಾಗಿ ಇರಿಸಿಕೊಂಡು ನಮ್ಮಂತಹ ಜೀವನವನ್ನು ನಡೆಸುತ್ತಾ ಇದ್ದೇವೆ. ಧರ್ಮ ಎಂದರೆ ಏನು ಅಂತ ಕೆಲವರೆಲ್ಲ ಕೇಳ್ತಾರೆ. ಧರ್ಮ ಎಂದರೆ ಏನು ಎಂಬವರಿಗೆ ಸುಲಭವಾಗಿ ಸರಳವಾಗಿ ಹೇಳುವುದು ಅಂತ ಆದರೆ, ಪಶುತ್ವದಿಂದ ಮಾನವತ್ವಕ್ಕೆ ಬರಬೇಕು, ಮಾನವತ್ವದಿಂದ ದೇವತ್ವಕ್ಕೆ ಸೇರುವಂತಹ ಯಾವ ಪ್ರಕ್ರಿಯೆ ಉಂಟೋ ಅದನ್ನೇ ನಾವು ಸರಳವಾಗಿ ಧರ್ಮ ಎಂಬುದಾಗಿ ನಾವು ರೂಢಿಯಲ್ಲಿ ಆಡಿಕೊಂಡಾಡಬಹುದು. ಅಂತಹ ಧರ್ಮವನ್ನು ಎಲ್ಲರೂ ಕೂಡ ಮೈಗೂಡಿಸಿಕೊಂಡರು ಅಂತ ಆದರೆ ಲೋಕದಲ್ಲಿ ಸಕಲವೂ ಕೂಡ ಕಲ್ಯಾಣವೇ ಆಗುತ್ತಾ ಇರ್ತದೆ. ಎಲ್ಲೆಡೆಯೂ ಕೂಡ ಸುಖ ಶಾಂತಿ ನೆಮ್ಮದಿಯೇ ನೆಲೆಸುತ್ತಾ ಇರ್ತದೆ. ಇಲ್ಲ ಅಂತ ಆದಿ ಹೋದರೆ ಅಧರ್ಮವೇ ತಾಂಡವವಾಡುತ್ತಾ ಸಂದರ್ಭ ಲೋಕದಲ್ಲಿ ಕಾರಣಕರ್ತವಾಗುತ್ತದೆ. ಸತ್ಯ. ಆದರೆ ನಮ್ಮ ಜೀವನವನ್ನು ಪಾವನಗೊಳಿಸಿಕೊಂಡವರು ನಾವು. ಸನತ್ ಕುಮಾರ, ಸನಜ್ಜಾತ, ಸನಂದ ಮೊದಲಾದಂತಹ ನಾಮಧೇಯವನ್ನು ಹೊಂದಿಸಿಕೊಂಡು ಬ್ರಹ್ಮ ಮಾನಸ ಪುತ್ರರು ನಾವು 4 ಮಂದಿ. ಹಾಗಿರುವಾಗ ಬ್ರಹ್ಮದೇವನಿಂದಲೇ ಅನುಗ್ರಹ ವಿಶೇಷಕ್ಕೆ ಪಾತ್ರರಾದಂತಹ ನಾವು ಹರಿಯನ್ನು ನಿತ್ಯವಾಗಿ ಸ್ಮರಿಸುತ್ತಾ, ಹರಿನಾಮ ಸಂಕೀರ್ತನೆಯನ್ನು ಮಾಡುತ್ತಾ, ಹರಿಯ ಸೇವೆಯನ್ನು ಮಾಡಿ, ಹರಿಯ ಧ್ಯಾನವನ್ನು ಮಾಡಿ ನಮ್ಮ ಜೀವನವನ್ನು ಪಾವನಗೊಳಿಸುವವರು. ಹಾಗಿರುವಾಗ ನಮ್ಮ ಭಕ್ತಿಗೊಳ್ಳಿದಂತಹ ಹರಿಯಲ್ಲಿ ನಾವು ಕೇಳಿಕೊಂಡಾಗ, ನಿತ್ಯವೂ ತಮ್ಮ ದರ್ಶನವನ್ನು ನಮಗೆ ನಿಮ್ಮಬೇಕು ಎಂಬಾಗಿ ಕೇಳಿಕೊಂಡಾಗ ಪ್ರಸನ್ನ ಚಿತ್ತನಾದಂತಹ ಶ್ರೀಮನ್ನಾರಾಯಣ, ಯಾಕೆ ಅಂತ ಹೇಳಿದರೆ ಅವನು ಯಾವಾಗಲೂ ಕೂಡ ಹಸನ್ಮುಖಿಯಾಗಿರುವವನು, ಸಕಲರ ಪಾಪವನ್ನು ಪರಿಹರಿಸುವಂತಹ ಶ್ರೀಮನ್ನಾರಾಯಣ ನಮಗೆ ನಿತ್ಯವೂ ಕೂಡ ನಿಮಗೆ ದರ್ಶನ ಭಾಗ್ಯವನ್ನಿರುತ್ತೇನೆ ಎಂಬುದಾಗಿ ಹೇಳಿದವನಿದ್ದಾನೆ. ಆದ ಕಾರಣ ನಮ್ಮ ನಿತ್ಯ ಕೈಂಕರ್ಯ ಏನಿದ್ದರೂ ಕೂಡ ನಮ್ಮಂತಹ ನಿತ್ಯ ನೈಮಿತ್ತಿಗಳನ್ನು ಪೂರೈಸಿ ವೈಕುಂಠ ಅಕುಂಠಿತವಾದಂತಹ ವೈಕುಂಠ ಧಾಮ, ಶಾಂತಿಯ ಧಾಮ, ಸಾತ್ವಿಕದ ಧಾಮ ಅಂತಹ ಧಾಮಕ್ಕೆ ಹೋಗಿ ಅಲ್ಲಿರುವಂತಹ ಶ್ರೀಮನ್ನಾರಾಯಣನನ್ನು ಅರ್ಚಿಸಿ ಮೆಚ್ಚಿಸಿ ನಮ್ಮಂತಹ ಜನ್ಮವನ್ನು ಪಾವನಗೊಳಿಸುವವರು ನಾವು. ಹಾಗಿರುವಾಗ ಇಂದು ಕೂಡ ಬ್ರಾಹ್ಮಿ ಮುಹೂರ್ತಕ್ಕೆ ಸರಿಯಾಗಿ ಎದ್ದಂತಹ ನಾವು ನಮ್ಮ ನಿತ್ಯ ನೈಮಿತ್ತಿಗಳನ್ನು ಪೂರೈಸಿ ಬಂದು ವೈಕುಂಠದ ದ್ವಾರದತ್ತ ಬಂದಿದ್ದೇವೆ. ನಿತ್ಯವೂ ಕೂಡ ಒಂದೊಂದು ದ್ವಾರದಲ್ಲಿ ಹೋಗುವುದು ನಮ್ಮ ಪರಿಪಾಠ. ಇಂದು ಬಂದು ಯಾವ ದ್ವಾರಕ್ಕೆ ಸೇರಿದ್ದೇವೆ? ಪಶ್ಚಿಮದ ದ್ವಾರ. ತಡ ಮಾಡುವುದು ಸರಿಯಲ್ಲ. ಸ್ವಾಮಿಯನ್ನು ಅರ್ಚಿಸಿ ಅವನ ಕೃಪೆಗೆ ಪಾತ್ರರಾಗಬೇಕು. ಹೀಗೆ ಬನ್ನಿ. ನಾರಾಯಣ ನಾರಾಯಣ ಸತ್ಯ. ಸುಲಭ ಎನಿಸಿಕೊಂಡಿರಾ? ಕಠಿಣವೇ? ಹೌದು. ಏನು ಕಠಿಣ? ನಮ್ಮನ್ನು ಕೇಳದೆ ಒಳ ಪ್ರವೇಶಿಸಿದರೆ ನಾವು ನಿಮ್ಮನ್ನು ಬಿಡಲಾರೆವು. ತಿಳಿದಿದೆ. ಯಾವುದು? ವೈಕುಂಠವಲ್ವೇ ಇದು? ಗೊತ್ತಿದ್ದು. ಅಕುಂಠಿತವಾದಂತಹ ವೈಕುಂಠ ಗೊತ್ತಿದ್ದು ಮೂರ್ಖರಂತೆ ವ್ಯವಹರಿಸುತ್ತಿದ್ದೀರಲ್ಲ. ಮೂರ್ಖರಂತೆ? ಹೌದು. ಏನು?
ಮೂರ್ಖರಂತೆ ವ್ಯವಹರಿಸಿದ್ದು ಹ. ಮುಂದುವರಿಸುತ್ತಾ ಇದ್ದೀರಿ. ಹೌದು. ಮುಂದುವರೆದರೆ ಹ. ನಿಮ್ಮದು ಎಚ್ಚರ. ಓ ಶೀಲಲಾಮನ ದ್ವಾರಪಾಲಕರೇ, ಶೀಲಲಾಮನ ದ್ವಾರಪಾಲರು ಕೇಳಿ ಏನು? ಸ್ವಲ್ಪ ಸೈರಣೆಯನ್ನು ತಾಳಬೇಕು ನೀವು. ಹ. ನಾವು ಆಡುವಂತಹ ಮಾತುಗಳನ್ನು ನೀವು ಕೇಳಬೇಕು. ಏನದು? ಅಯ್ಯ, ಇಲ್ಲಿಗೆ ಬರುವುದು ನಾವು ಹೊಸತಲ್ಲ. ಅದಕ್ಕೆ ಈ ಹಿಂದೆಯೂ ಹಲವು ಬಾರಿ ಬಂದವರಿದ್ದೇವೆ. ಹ. ಪಶ್ಚಿಮದ ದ್ವಾರದಿಂದ ಬರುವುದು ಇದೇ ಮೊದಲೇನಲ್ಲ. ಅಲ್ಲವಪ್ಪ. ನೀವು ನಮ್ಮನ್ನು ಕಂಡುದು ಇದೇ ಮೊದಲೇನಲ್ಲ. ಹ. ಈ ಹಿಂದೆಯೂ ಹಲವಷ್ಟು ಬಾರಿ ಬಂದವರಿದ್ದೇವೆ. ಶ್ರೀಲಲಾಮನ ಹ. ಪೂಜೆಯನ್ನು ಮಾಡಲು ನಾವು ನಿತ್ಯವೂ ಇಲ್ಲಿಗೆ ಬರುವವರು. ಯಾಕೆ ತಡೆಯುತ್ತಿದ್ದೀರಿ? ಅಷ್ಟು ಬನ್ನಿ. ಮಾತ್ರ. ಎಂದಿನಂದದಿ ಬಂದೆವೆಂದು ಶ್ರೀಹರಿಯ ಎಂದಿನಂದದಿ ಬಂದೆವೆಂದು ಶ್ರೀಹರಿಯ ಚಂದದೊಳ್ ಅರ್ಚಿಸಿ ಪೂಜೆವು ಕದಿಯ ಅರ್ಚಿಸಿ ಪೂಜೆವು ಕದಿಯ ತಂದುಕೊಳ್ಳದಿರೆಮ್ಮ ತಡೆಬುದೆಗೆ ಕದಿಯ ತಂದುಕೊಳ್ಳದಿರೆಮ್ಮ ತಡೆಬುದೆಗೆ ವಂದಿಸಿ ಗರ್ವನಿ ಬೇಡಿದರೌದು ಎಂದಿನಂದದಿ ಬಂದೆವೆಂದು ಶ್ರೀಹರಿಯ ಏನು? ನಾವು ಇಲ್ಲಿ ಯಾರನ್ನೂ ಕಡೆಗಣಿಸಲು ಬರಲಿಲ್ಲ. ಹ. ಎಂದಿನಂತೆ ಇಂದು ಕೂಡ ಶ್ರೀಹರಿಯನ್ನು ಪುಷ್ಪದಿಂದ ಅರ್ಚಿಸಿ ಪೂಜಿಸಲು ಬಂದಿದ್ದೇವೆ. ಆದರೆ ನೀವು ನಮ್ಮನ್ನು ದ್ವಾರದೊಡನೆ ತಡೆಯುತ್ತಾ ಇದ್ದೀರಲ್ಲ, ಯಾಕೆ? ಇಡೀ ಒಮ್ಮೆ ಹೋಗಲು ಅನುವು ಮಾಡಿ. ಬಡವಿಪ್ರನ ಹುಡುಗರೇ ಏ ಹುಡುಗರೇ ಇರಾಯನ ಬಾಲಕಲೆ, ಏನು ನಮ್ಮ ಮಾತುಗಳು ನಿಮಗೆ ಅರ್ಥವಾಗುತ್ತಿಲ್ಲವೇ? ಅರ್ಥವಾಗುತ್ತಾ ಉಂಟು? ಹಾಗಾದರೆ ಅದನ್ನು ಲೆಕ್ಕಿಸದೆ ಸಾಗುತ್ತಿದ್ದೀರಿ ಯಾಕೆ? ಇಲ್ಲವಪ್ಪ. ಜಡಜಾಂಬಕನನ್ನು ನೋಡಲು ಬಂದಿದ್ದೀರಾ? ಹೌದು.
ನೀವು ಮುಂದುವರಿದರೆ ಹಾ ಆ ಶಿವನ ಬಳಿ ನಿಮ್ಮನ್ನು ಒಮ್ಮೆ ಕಳುಹಿಸುತ್ತೇನೆ. ಹೋಗಲು ಬಿಡಿ ನೀವು ಯಾಕೆ ಕಳುವಣೆಗೊಳಗನೆ ಒಳಗೈಯಲು ಬಿಡೆ. ಎಲ್ಲ ಬಾಲಕರೇ, ಏನು ನಮ್ಮನ್ನು ಲೆಕ್ಕಿಸದೆ ಮುಂದುವರೆದರೆ ನಿಮ್ಮ ಕತ್ತನ್ನು ಹಿಡಿದು ಹಾ. ಕೆಳತಳ್ಳುತ್ತೇವೆ. ಎಚ್ಚರ. ಸಹೋದರರೇ, ನಾವು ಇವರ ಮಾತಿಗೆ ಲಕ್ಷ್ಯ ಬಿಡಬಾರದು. ಯಾಕೆ? ಯಾಕೆ ಅಂತ ಹೇಳಿದ್ರೆ ಈ ಸಾತ್ವಿಕ ಪ್ರಪಂಚದಲ್ಲಿ ಇವರು ರಾಜಸದಿಂದ ವರ್ತಿಸ್ತಾ ಇದ್ದಾರೆ. ಅದಕ್ಕೆ ಅನುವು ಮಾಡಿ ಕೊಡುವುದು ಬೇಡ. ನಮ್ಮದಂತಹ ಕರ್ತವ್ಯವನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ. ಏನು ಮಾಡಿದಿರಿ? ಶ್ರೀವತ್ಸನನ್ನು ಪೂಜಿಸಬೇಕು ಎಂಬುದಾಗಿ ಒಳಗೆ ಹೋದೆ ಉಂಟಾದರೆ ಪುರುಷೋತ್ತಮನ ದ್ವಾರಪಾಲಕರು ನಮ್ಮನ್ನು ತಳ್ಳಿದದ್ದು ಇದು ಸುಮ್ಮನೆ ಮಾಡಿದಂತಹ ಅಪರಾಧವಲ್ಲ. ಸುಮ್ಮನೆ ಬಿಡುತ್ತೇವೆ ಅಂತ ಭಾವಿಸಿದರೆ ಶ್ರೀಹರಿಯ ದ್ವಾರಪಾಲಕರು ನೀವು. ಹೌದು. ಇಂತಹ ಲೋಕದಲ್ಲಿದ್ದುಕೊಂಡು ರಾಜಸ ಹಾಗೂ ತಾಮಸ ವ್ಯಕ್ತಿತ್ವವನ್ನು ತೋರಿಸುತ್ತಾ ಇದ್ದೀರಿ. ಹೌದು. ಹಾಗಾಗಿ ನೀವಿಲ್ಲಿರುವುದು ಉಚಿತವಲ್ಲ. ಹ. ಭೂಲೋಕದಲ್ಲಿ ದುಷ್ಟರಾಗಿ ಜನಿಸಿ ಹರಿಹರ ಬ್ರಹ್ಮವರೇಂದ್ರ. ಏನು ಹೇಳ್ತಾ ಇದ್ದೀರಿ? ನಾವು ಕೊಟ್ಟಂತ ಶಾಪ ತ್ರಿಮೂರ್ತಿಗಳಿಂದಲೂ ಸರಿಪಡಿಸಂತಾಗಲಿ. ಹೋಗಿ ಜನ್ಮವನ್ನು ತಾಳಿ. ಮಹಿಮರ ನಿನ್ನದೆ ಬಂದಿದೆ ನಮಗೀ ಇನ್ನೇಗದಿ ಮಹಿಮರ ಎಳ್ಳದೆ ಬಂದಿಸಿ ನಮಗೆ ಉನ್ನತ ಕಷ್ಟಗಳೊದಗಿದೆ ಬೆನ್ನ ಬಿಡದು ದ್ರೋಗ ಚಿನುಮಯ ಮೂರ್ತಿಯ ದರ್ಶನವನ್ನೇ ಸಗಲು ನಡೆದರುವರ ನನ್ನ ಬಡಿದಿರು ದ್ವಾರದಿ ದುರ್ನೀತಿಯುಳಾವೋ ಇನ್ನೇನೈ ಗದಿ ಅಣ್ಣ, ನಾವು ಮಾಡಿದುದು ಅಪರಾಧ ತಮ್ಮ. ಹೌದು,
ಮೇಲಕ್ಕೇರಿದಂತಹ ನಾವು ಕೆಳಗೆ ಬೀಳಲೇಬೇಕಾಯಿತು. ಮಹಿಮಾನ್ವಿತರಾದ ಬ್ರಹ್ಮ ಮಾನಸ ಪುತ್ರರನ್ನು ಭಂಗಿಸಿ ಕಷ್ಟಕ್ಕೊಳಪಡಿಸಿದೆವು. ಚಿನ್ಮಯನ ದರ್ಶನಕ್ಕಾಗಿ ಬಂದ ಅವರನ್ನು ತಡೆದೆವು. ಕೊರಡಿಗೆ ಕೈಯಕ್ಕಿ ತಳ್ಳಿದೆವು. ನಾವು ಮಾಡಿದ್ದು ತಪ್ಪಲ್ಲದಿದ್ದರೆ ಮತ್ತೇನು ತಮ್ಮ, ಮತ್ತೇನು? ಅಣ್ಣ, ನಾವು ದೊಡ್ಡ ತಪ್ಪನ್ನೇ ಮಾಡಿದ್ದೇವೆ. ಹೌದು, ಬೆಂಕಿ ಸುಡುತ್ತಿದೆ ಎಂದು ಗೊತ್ತಿದ್ದರೂ ಕೈ ಹಾಕಿದೆವು. ಅವರನ್ನು ಮುಟ್ಟಿದ್ದೇ ತಡ ಶಾಪವನ್ನಿಟ್ಟಿದ್ದಾರೆ. ಹೌದು, ವೈಕುಂಠವನ್ನು ಬಿಟ್ಟು ಹೋಗಬೇಕೆ? ಏನು ಮಾಡುವುದಣ್ಣ? ಹಾ, ಹರಿ ಇದ್ದಾನೆ. ಹರಿ, ಅವರ ಬಳಿ ಹೋಗೋಣ. ಹಾಗೆ ಆಗಲಿ ತಮ್ಮ. ಜಯ ಜಯ ನಾರಾಯಣ ರಮಾವರ ಭಯಸಾಗರ ಶಯನ ಜಯ ಜಯ ನಾರಾಯಣ ರಮಾವರ ಭಯಸಾಗರ ಶಯನ ಭಯದೋರನೆ ಬದುಯ ಮರಿಗೊಳ್ಳೆವು ಭಯದೂರನೆ ಪದದ್ವಯ ಮರೆಗೊಳ್ಳೆವು ದಯದಲ್ಲಿ ಪುರೆಯುವುದೀ ಜಯವರದಾಯಕ ಜಯ ನಮೋ ನಾರಾಯಣ ರಮಾವರ ಭಯಸಾಗರ ಶಯನ ಜಯ ಜಯ विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिरुध्यानगम्यं वन्दे विष्णुं भवभयहरं सर्वलोकैकनाथं जय 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 ಏಳಿರಿ ಏಳಿರಿ ದೊರಬಾಲರಿ ಉಳಿಗವ ಬಿಟ್ಟೆಗೆ ಬಂದಿರಿ ಹೇಳಿ ಎದ್ದೇಳಿ. ನಿಮ್ಮನ್ನು ನೋಡುವಾಗ ಆಶ್ಚರ್ಯವಾಗುತ್ತಾ ಉಂಟು. ಪಶ್ಚಿಮ ದ್ವಾರದಲ್ಲಿ ಇರಬೇಕಾದಂತಹ ನೀವು ನಿಮ್ಮದಾದಂತಹ ಕಾರ್ಯವನ್ನು ಬಿಟ್ಟು ನೇರವಾಗಿ ನನ್ನಲ್ಲಿ ಬಂದು ಕಾಲಿಗೆ ಬಿದ್ದು ಗೋಳಾಡುತ್ತಾ ಇದ್ದೀರಿ. ನೀವು ಯಾವತ್ತಿನ ಹಾಗೆ ಇವತ್ತು ಇಲ್ಲ. ಏನಾಯಿತು? ಯಾರಿಂದ ಕಷ್ಟ ಬಂತು? ನನ್ನಲ್ಲಿ ಹೇಳಿ. ಬಿತ್ತರಿಸುವುದೇನೋ ಶ್ರೀಲೋಲ ಜೀಯ ಬಿತ್ತರಿಸುವುದೇನೋ ಶ್ರೀಲೋಲ ಜೀಯ ಅರ್ತೆಯೊಳೆದ್ದೆವೋ ದ್ವಾರದ ಬಳಿಯ ಸಾತ್ವಿಕ ಜನಕನಂದನಾದಿಗಳು ಸಾತ್ವಿಕ ಜನಕನಂದನಾದಿಗಳು
ಪರಿಹರಿಸುವುದೇನೋ ಶಿಲೋಲ ಜಿಯ ಜಿಯ ದೇವಾ ದೇವಾ, ನಮಗೆ ಬಂದಂತಹ ಕಷ್ಟವನ್ನು ಹಾ. ನಿಮ್ಮಲ್ಲಿ ಯಾವ ರೀತಿಯಾಗಿ ಹೇಳುವುದು ಎಂದು ತೋಚುತ್ತಾ ಇಲ್ಲ. ನನ್ನ ದ್ವಾರಪಾಲಕರಿಗೆ ಕಷ್ಟ ಬರುವುದುಂಟು. ಹೌದು, ಪಶ್ಚಿಮ ದ್ವಾರದಲ್ಲಿ ನಮ್ಮ ಕರ್ತವ್ಯವನ್ನು ಮಾಡುತ್ತಾ ಇದ್ದೆವು. ಸಾತ್ವಿಕರಾದ ಸನಕಸನಂದನಾದಿಗಳು ಬಂದರು. ಹ. ಅವರನ್ನು ನಾವು ಒಳಕರೆ ತರಬೇಕಿತ್ತು. ಯಾವತ್ತೂ ಕೂಡ ಇಲ್ಲಿಗೆ ನನ್ನ ದರ್ಶನಕ್ಕಾಗಿಯೇ ನಿತ್ಯವೂ ಬರುವವರು. ಹೌದು, ಅವರನ್ನು ಬಿಡಬೇಕಿತ್ತು. ಅವರನ್ನು ಕಂಡು ನಮಗೆ ಗರ್ವ ಮೂಡಿತು. ಯಾರಿಗೆ? ನಮಗೆ ದೇವ. ಹ್ಮ್ ಅದರಿಂದ ಅವರ ಕೊರಳಿಗೆ ಕೈಯನ್ನು ಹಾಕಿ ಅವರನ್ನು ತಳ್ಳಿದೆವು ದೇವ. ಹಾ, ಪರಿಣಾಮ? ಅವರನ್ನು ಮುಟ್ಟಿದ್ದೇ ತಡ ಭೂಮಿಯಲ್ಲಿ ಜನಿಸಿ ಎಂದು ಶಾಪವನ್ನಿತ್ತರು. ಹಾ. ನಮಗೆ ನಾರಾಯಣನಿದ್ದಾನೆ ಎಂದಾಗ ತ್ರಿಮೂರ್ತಿಗಳಿಂದಲೂ ಪರಿಹಾರ ಸಿಗದಿರಲಿ ಎಂದು ಹೇಳಿದರು. ಓಹೋ. ದೇವ, ನಮಗೆ ನಿಮ್ಮ ಪಾದ ಸೇವೆ ಬೇಕು, ಅದರ ಭಾಗ್ಯ ಬೇಕು. ದೇವ, ನಮ್ಮನ್ನು ಇಲ್ಲೇ ಉಳಿಸುವ ಹಾಗೆ ಅನುಗ್ರಹಿಸಿ. ಹಾಳು ಮಾಡಿದೀರಿ. ಗೋಳಿಡುವ ಒಡೆಯರರ ವಸ್ತೆಯ ನಾಲಿಸುತ್ತ ಕರೆ ನುಡಿದ ಗೋಳಿಡುವ ಬಡಿಯರರ ವಸ್ತೆಯ ಆಲಿಸುತ್ತ ಕರೆ ನುಡಿದ ಗರುವದಿ ಹಾಳುಗೈದಿರಿ ಕಾರ್ಯವನು ನುಡಿದೆನಗೆ ಫಲವೇನು ಶೀಲವಂತರ ನುಡಿಯು ತಪ್ಪದು ಕೇಳುವೆನು ತಾನವರೊಳೆನು ತಯ ನೀಲಮೇಘ ಶ್ಯಾಮ ಮೊರಟೈ ತಂದ ಅವರೆಡೆಗೆ ಮಾಡುವುದೆಲ್ಲ ಮಾಡಿ ಅಚಾತುರ್ಯದಿಂದ ನಡೆದು ಹೋಯಿತು ಎಂಬುದಾಗಿ ನನ್ನ ಕಾಲಿಗೆ ಬಿದ್ದು ಶರಣಾಗತಿಯನ್ನು ಹೊಂದುತ್ತಾ ಇತಿ. ಬಂದಂತಹ ಆ ಸನಕಸನಂದರಿಗೆ ಗರ್ವದಿಂದ ಅಹಂಕಾರದ ಗಿರಿಯನ್ನೇರಿ ವ್ಯವಹಾರವನ್ನು ಮಾಡಿದವರು ನೀವುಗಳು, ಹೌದು ತಾನೆ? ಹ, ಎಂತಹ ಹಾಳು ಕೆಲಸವನ್ನು ಮಾಡಿದರು. ಪರಮ ಪವಿತ್ರವಾದಂತಹ ವೈಕುಂಠದಲ್ಲಿ ಇರುವಂತಹ ನೀವು ಸಾತ್ವಿಕ ಮನೋಭಾವದಿಂದ ವರ್ತಿಸುವವರಾಗಿ ಕಾರ್ಯಪ್ರವೃತ್ತರಾಗಬೇಕಾಗಿತ್ತು. ಆದರೆ ತಮೋಗುಣವೋ ರಜೋಗುಣದಿಂದಾಗಿ ಈ ರೀತಿಯಾಗಿ ಆ ಶೀಲವಂತರ ಕೊರಳಿಗೆ ಕೈ ಹಾಕಿ ದಬ್ಬಿದೆ. ಇದುವರೆಗೆ ಅವರು ಸಿಟ್ಟುಗೊಂಡಂತಹ ಪ್ರಶ್ನೆಯೇ ಇಲ್ಲ. ಆದರೆ ನೀವು ಮಾಡಿದಂತಹ ಕೆಲಸಕ್ಕೆ ಸಿಟ್ಟುಗೊಂಡು ಶಾಪವಾಕ್ಯವನ್ನೇ ಎತ್ತಿದ್ದಾರೆ. ಭೂಮಿಯಲ್ಲಿ ದುಷ್ಟರಾಗಿ ಜನಿಸಿ ಎಂಬುದಾಗಿ, ಹರಿ ಇದ್ದಾನೆ ಎಂಬುದಾಗಿ ನೀವು ನನ್ನ ಬಲದಿಂದ ಅವರಲ್ಲಿ ಮಾತನಾಡಿದರೆ ಆಗುತ್ತದ? ಆಗುವುದಿಲ್ಲ. ಮತ್ತೊಂದು ಶಾಪವನ್ನು ಕೊಟ್ಟಿದ್ದಾರೆ. ತ್ರಿಮೂರ್ತಿಗಳಿಂದಲೂ ಕೂಡ ಪರಿಮಾರ್ಜನೆ ಸಿಗದೇ ಹೋಗಲಿ ಎಂಬುದಾಗಿ. ಸರಿ, ನೀವು ನನ್ನವರು, ಇಲ್ಲಿಯೇ ಉಳಿಯಬೇಕು ಎಂಬುದಾಗಿ ನಿಮ್ಮ ಆಶಯ. ಹಾಗಾಗಿ ಅವರಲ್ಲಿಗೆ ತೆರಳಿ ಏನಾದರೂ ಪರಿಮಾರ್ಜನೆ ಸಿಗುತ್ತದೆ ಎಂಬುದಾಗಿ ನಾನು ಕೇಳಿ ಬರ್ತೇನೆ. ಅಷ್ಟರವರೆಗೆ ಇಲ್ಲಿದ್ದುಕೊಳ್ಳಿ, ನನಗೆ ದಾರಿಯನ್ನು ತೋರಿಸಿ. ಬಂದನು ದೇವರ ದೇವಾ ಭಕ್ತ ವೃಂದವ ಕಾವ ಸಂಜೀವ
ಕೋಟಿ ನಮಸ್ಕಾರ. ಕನಕ ಸನಂದಾದಿಗಳೇ, ಸ್ವಾಮಿ ಪ್ರತಿನಿತ್ಯವೂ ನನ್ನನ್ನು ಕಾಣುವ ಉದ್ದೇಶದಿಂದ ಇಲ್ಲಿಗೆ ಬರುವವರು. ಹೌದಾ? ಹೀಗೆ ಬನ್ನಿ ದಯಮಾಡಿಸಿ ಆಸನವನ್ನು ದೇವರೆದುರು ನಾವು ಕೂತುಕೊಳ್ಳುವುದೇ. ನಿಮ್ಮಿಂದ ನಾನು ದೇವರಾದ, ನೀವು ಪೂಜಿಸದ ಕಾರಣ ನಾನು ದೇವ. ಎಷ್ಟಿದ್ದರೂ ಕೂಡ ದೇವರೇ ಅಲ್ಲವೇ ದೇವರೇ. ಶೀಲವಂತರಾದಂತಹ ನೀವುಗಳಿಗೆ ನಾನೇ ವರವನ್ನು ಕೊಟ್ಟವನಿದ್ದೇನೆ. ಪ್ರತಿನಿತ್ಯವೂ ನನ್ನ ದರ್ಶನಕ್ಕಾಗಿ ಅಡೆತಡೆ ಇಲ್ಲದೆ ನೇರವಾಗಿ ವೈಕುಂಠಕ್ಕೆ ಬನ್ನಿ ಎಂಬುದಾಗಿ. ಹೌದು. ಆದರೆ ಇಂದು ತಡೆಯಾಯಿತು ಸ್ವಾಮಿ. ಹೌದು ಸ್ವಾಮಿ. ಆದ್ದರಿಂದ ನಿಮ್ಮ ಕಾಲಿಗೆ ಎರಗಿದ್ದೇನೆ. ಅಯ್ಯೋ, ಪಾದ ಪೂಜೆ ನೀವು ಮಾಡಿದ್ದೇನೆ. ತೀರ್ಥ ಎಂಬುದಾಗಿ ಸ್ವೀಕಾರ ಮಾಡಿದ್ದೇನೆ. ದೇವರ ವಿಚಾರವನ್ನು ನಿಮ್ಮಲ್ಲಿ ವಿನಿಮಯ ಮಾಡಿಕೊಳ್ಳಿ. ಏನು ಸ್ವಾಮಿ? ಉತ್ತಮ ಪುರುಷರಾಗಮವು ಸರ್ವತ್ರ ಕಲ್ಯಾಣ ಸಾಧನವು. ಪುರುಷರು ನೀವುಗಳು, ಸಕಲವೂ ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯವನ್ನೆಸಗುವವರು ನೀವುಗಳು. ಹೌದು. ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನಲ್ಲಿ ಕಪಟ ಎಂಬುದು ಬರಲು ಸಾಧ್ಯವಿಲ್ಲ. ನಿಮ್ಮಂಥವರು ಸದಾ ಕಾಲವೂ ಕೂಡ ನಮ್ಮದಾದಂತಹ ವೈಕುಂಠಕ್ಕೆ ಬರುವವರು ತಾನೆ. ನನ್ನದಾದಂತಹ ದರ್ಶನವನ್ನು ಪಡೆದು ಮತ್ತೆ ಲೋಕ ಕಲ್ಯಾಣಾರ್ಥವಾದಂತಹ ಕಾರ್ಯವನ್ನೆಸಗುವವರು ನೀವು. ಆದರೆ ಈ ಹೊತ್ತಿಗೆ ಒಂದು ಅಪಚಾರವಾಗಿ ಹೋಯಿತಲ್ಲ. ಹೌದು ಸ್ವಾಮಿ. ನಮ್ಮ ದ್ವಾರಪಾಲಕರು ಏನು ತಿಳಿಯದೆ ಗರ್ವದಿಂದ ಮೆರೆದವರಿದ್ದಾರೆ. ದ್ವಾರದಲ್ಲಿಯೇ ನಿಮ್ಮನ್ನು ತಡೆದರೆ ಹೌದು ಸ್ವಾಮಿ, ಅಪಚಾರವನ್ನೇ ಎಸಗಿದ್ದಾರೆ. ಅದಕ್ಕಾಗಿ ನಾನು ಕ್ಷಮೆಯನ್ನು ಕೇಳುತ್ತಾ ಇದ್ದೇನೆ. ದೇವರು ಕ್ಷಮೆಯನ್ನು ಕೇಳುವುದು. ತಪ್ಪು ಮಾಡಿದ್ದು ನಮ್ಮ ಆಳುತ್ತಾನೆ. ಹಾಗಾದ್ರೆ ಕ್ಷಮೆಯನ್ನು ದೇವರಾದರೂ ಕೇಳಲೇಬೇಕು. ಸ್ವಾಮಿ, ನಿಮ್ಮದು ದೊಡ್ಡ ಗುಣ ಸ್ವಾಮಿ. ಸ್ವಾಮಿ, ಏನು ಸ್ವಾಮಿ? ಅವರು ತಪ್ಪು ಮಾಡಿದ್ದಾರೆ. ಹಾಗಾಗಿ ನಾನೊಂದು ವಿಚಾರವನ್ನು ನಿಮ್ಮಲ್ಲಿ ಅರುಹಬೇಕು. ಏನು? ಕೋಪಗೊಂಡಂತಹ ನೀವುಗಳು ಶಾಪವಾಕ್ಯವನ್ನು ಕೊಟ್ಟಿದ್ದೀರಿ. ಹೌದು ಸ್ವಾಮಿ. ಅವರು ಗೋಳಾಡುತ್ತಾ ಇದ್ದಾರೆ, ನೀನೇ ಗತಿ, ನೀನೇ ಮತಿ, ವೈಕುಂಠವನ್ನು ತೊರೆದು ಹೋಗಲು ಸಾಧ್ಯವಿಲ್ಲ, ನಿನ್ನ ನಗಲಿ ಹೇಗೆ ಬದುಕಲಿ ಎಂಬುದಾಗಿ ನನ್ನ ಕಾಲಿಗೆ ಬಿದ್ದು ಒದ್ದಾಡುತ್ತಾ ಇದ್ದಾರೆ. ಮಾಡಿದ್ದೇನೆ, ಆದರೆ ಮಾಡಿದ ತಪ್ಪು ಬೆನ್ನು ಬಿಡುತ್ತದೆ. ಹೌದು, ಅವರ ಪಾಪವೇ ಅವರದ್ದಾದಂತಹ ಕರ್ಮಕ್ಕೆ ಸಾಕ್ಷಿಯಾಗಿದೆ ಅಲ್ವೇ ಸ್ವಾಮಿ. ಏನು ಪರಿಮಾರ್ಜನೆ ಏನಾದರೂ ಸಿಕ್ಕಿದೆ ದೇವಾ? ಇಂದಿರೆಯ ರಮಣ ಗೋವಿಂದ ನಿತ್ಯಾನಂದ. ಇಂದಿರೆಯ ರಮಣ ಗೋವಿಂದ ನಿತ್ಯಾನಂದ. ನಿಂದಿರಿದವರಿಗೆ ನೆರವಿ ಸಂದು ದೈ ಶಿಕ್ಷೆ ದಯಗೊಂಡಿರಲು ನಿನಗೆ. ಸಂದು ದೈ ಶಿಕ್ಷೆ ದಯಗೊಂಡಿರಲು ನಿನಗವರಿಗೆಂದ ಬೇವೋ ದಾರಿಯೊಂದಿಗುವುದು. ಭೂಲೋಕದಲ್ಲಿ ಜನಿಸಿ 7 ಜನ್ಮದಿ ಸತ್ಯಶೀಲರೆಂದೆನೆದೆ ಸಜ್ಜನರ ಕೋಳಿಗವಗೈದು ನಿಲ್ಲೆಡೆಗೆ ನಡೆದಗರೋ ಬಲುಗೂಢ ಕೃತ್ಯವನ್ನು ಪರಿಕರಿಸಿ. ಇಂದಿರೆಯ ರಮಣ
ಬಹಳು ಪ್ರೀತಿಯ ಹೆಸರು ನಿಮಗೆ. ಹೌದು ಸ್ವಾಮಿ, ನಿತ್ಯಾನಂದ ನೀವು. ಯಾಕೆ ಅಂತ ಹೇಳಿದ್ರೆ ನಿನ್ನದಂತಹ ಪುರಕ್ಕೆ ಬರುವವರಿಗೆ ಯಾವಾಗಲೂ ಕೂಡ ಬೇಸರವನ್ನು ಮಾಡಿದವನು ದೇವನಲ್ಲ. ಸುಖದ ಅಮೃತದ ಸಿಂಚನವಾಗುತ್ತದೆ. ದೇಹಿ ಎಂದವರಿಗೆ ನಾಸ್ತಿ ಎಂಬುದಾಗಿ ಯಾವಾಗಲೂ ಹೇಳಿದವನಲ್ಲ. ಇಲ್ಲ ಅಲ್ವೇ? ಹಾಗಿರುವಾಗ ನಮ್ಮದಂತಹ ಪ್ರಾರ್ಥನೆಯನ್ನೂ ಕೂಡ ಮನ್ನಿಸಿ ನಮಗೆ ನಿತ್ಯವೂ ದರ್ಶನವೀಯುವಂತಹ ಭಾಗ್ಯವನ್ನು ನೀಡಿದವರು ತಾವು. ಹೌದು. ಹಾಗಿರುವಾಗ ಬಂದೆವು ಸ್ವಾಮಿ. ಇಂದು ಕೂಡ ಬರುವಾಗ ಕುಳ ರೀತಿಯಲ್ಲಿ ವರ್ತಿಸಿದಂತಹ ಜಯವಿಜಯರು ನಮ್ಮನ್ನು ತಡೆದು ಅಟ್ಟಿದರು. ಆವಾಗ ಕೋಪ ಬಂತು ಸ್ವಾಮಿ. ಯಾಕೆ ಅಂತ ಹೇಳಿದ್ರೆ ಸಾತ್ವಿಕವಾದಂತಹ ಪ್ರಪಂಚ ವೈಕುಂಠ. ಆ ವೈಕುಂಠ ಧಾಮವೆಂದೆನಿಸಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ರಾಜಸ ಗುಣ ಅಥವಾ ತಾಮಸ ಗುಣ ಇರುವುದು ಶ್ರೇಯಸ್ಕರವೇ? ಅಲ್ವೇ ಅಲ್ಲ. ಅಲ್ಲ. ಹಾಗಿರುವಾಗ ಅವರು ಅಲ್ಲಿರಲು ಯೋಗ್ಯವಲ್ಲ ಎಂಬಂತಹ ಕಾರಣಕ್ಕೆ ಭೂಮಿಯಲ್ಲಿ ಜನ್ಮವನ್ನು ತಾಳಿ ಎಂಬುದಾಗಿ ಶಾಪವನ್ನಿಟ್ಟಿದ್ದೇವೆ. ಆದರೆ ಈ ಹೊತ್ತಿಗಾಗುವಾಗ ದೇವರು ಬಂದು ನಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೀರಿ. ನೀವು ಕೇಳಿಕೊಳ್ಳುತ್ತಾ ಇದ್ದೀರಿ ಅಂತಾದರೆ ಒಂದು ಮಾರ್ಗ ಉಂಟು ಸ್ವಾಮಿ. ಏನು ಅಂತ ಹೇಳಿದರೆ ನಾವು ಶಾಪವಾಕ್ಯವನ್ನು ನೀಡುವಾಗ ಭೂಮಿಯಲ್ಲಿ ಜನ್ಮವನ್ನು ತಾಳಿ ಎಂಬುದಾಗಿ ಹೇಳಿದ್ದೇವೆ. ಹೌದು. ಯಾವ ರೀತಿಯದ್ದ ಈ ಜನ್ಮವನ್ನು ತಾಳಿ ಎಂಬುದಾಗಿ ನಾವು ಇಲ್ಲಿಯೂ ಕೂಡ ಸ್ಪಷ್ಟನೆಯನ್ನು ಕೊಡುತ್ತವರಲ್ಲ. ಹಾಗಿರುವಾಗ ಅವರಿಗೆ ಒಂದು ಹಾದಿ ಉಂಟು. ಏನು? 7 ಜನ್ಮವನ್ನು ತಾಳಿ ನಿನ್ನ ಭಜಕರಾಗಿ ಹುಟ್ಟಿ ನಿತ್ಯ ಸಜ್ಜನರಾಗಿ ಸಜ್ಜನರ ಸೇವೆಯನ್ನು ಮಾಡುತ್ತಾ ಪುಣ್ಯವನ್ನು ಗಳಿಸುತ್ತಾ ನಿನ್ನಂತಹ ಪುರಕ್ಕೆ ಬರಬಹುದು. ಅದಾಗುವುದಿಲ್ಲ, ಅದು ಬೇಡ ಅಂತ ಆದರೆ 3 ಜನ್ಮ ಹೂಳರಾಗಿ ಜನಿಸಿ ಪಂಚಮಹಾಪಾತಗಳನ್ನೇ ತನ್ನ ನಿತ್ಯ ರೂಢಿಯನ್ನಾಗಿ ಮಾಡಿಕೊಂಡು ಪಾಪವನ್ನೇ ಗಳಿಸಿ ಹರಿ ವಿರೋಧವನ್ನೇ ಮಾಡುತ್ತಾ 3 ಜನ್ಮವನ್ನು ಕಳೆದು ನಿನ್ನ ಕೈಯಿಂದಲೇ ಹತರಾಗಿ ನಿನ್ನಂತಹ ಪುಣ್ಯಧಾಮವನ್ನು ಸೇರಬಹುದು. ಆಯ್ಕೆ 2 ಉಂಟು ಸ್ವಾಮಿ. ಯಾವುದು ಬೇಕು ಅದನ್ನು ಸ್ವೀಕರಿಸುವಂತಹದ್ದು ಅವರಿಗೆ ಬಿಟ್ಟದ್ದು. ತಪಸ್ವಿಗಳಾದಂತಹ ನೀವುಗಳು ಕೊಟ್ಟಂತಹ ಮಾರ್ಗವನ್ನು ಅವರ ಮುಂದೆ ಇಡುತ್ತೇನೆ. ಆಯ್ಕೆ ಅವರೇ ಮಾಡಿಕೊಳ್ಳಲಿ. ನಾವು ಮಾಡಿದ್ದು ಯಾವುದಾದ್ರೂ ತಪ್ಪಾಗಿದ್ರೆ ಕ್ಷಮಿಸಬೇಕು ನೀವು. ಅಯ್ಯ, ಕ್ಷಮೆ ನಾನು ನಿಮ್ಮಲ್ಲಿ ಕೇಳಬೇಕು. ದೇವರಾಗಿ ನನ್ನನ್ನು ನೀವು ಕಂಡವರಲ್ವೇ? ಹಾಗಾದರೆ ದೇವಲೋಕದಲ್ಲಿಯೇ ಈ ರೀತಿಯದ್ದಾದಂತಹ ರಾಕ್ಷಸ ಪ್ರವೃತ್ತಿಯೇ ಉಂಟು ಅಂತಾದರೆ ಅದಕ್ಕೆ ಹೊಣೆ ನಾನೇ ಆಗುತ್ತೇನೆ. ಹಾಗಾಗಿ ನಮ್ಮಿಂದ ತಪ್ಪಾಗಿದೆ, ಅದಕ್ಕಾಗಿಯೇ ಮೊದಲಾಗಿ ನಿಮ್ಮಲ್ಲಿ ಕ್ಷಮೆ ಕೇಳಿದ್ದು. ಸರಿ, ಪರಿಮಾರ್ಜನೆಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ಪ್ರತಿನಿತ್ಯವೂ ನೀವು ಇಲ್ಲಿಗೆ ಬರಬೇಕು. ಯಾವುದೇ ರೀತಿಯ ಅಡೆತಡೆ ನಿಮಗಿರುವುದಿಲ್ಲ. ನಿಮಗೆ ಶುಭವಾದ. ಜಯ 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 ಜಯ. ಸರಿ, ಇವರು ಹೇಳಿದಂತಹ ವಿಚಾರವನ್ನು ಅವರಲ್ಲಿ ಹೇಳಬೇಕು. ಜಯ ವಿಜಯರೇ, ಹೀಗೆ ಬನ್ನಿ. ಹರಿದಿರಿ ಜಯ ವಿಜಯರಿ ರಜರಗವಾದಿಗಳ ಹರಿದಿರಿ ಜಯ ವಿಜಯರಿ ರಜರಗವಾದಿಗಳ ಮರುಶಾಪರಿದರುಳ್ಳೊಂದವಾದ ತೆರವಾದರರು ಹಿರಿನೆ ಕರಿಯ ಪದ ಸರದಿ ಪರವಾಗಿ ಸನಕಸನಾದಿಗಳಲ್ಲಿಗೆ ತೆರಳಿ ನಿಮಗೆ ಸಿಕ್ಕಂತಹ ಶಾಪಕ್ಕೆ ಪರಿಮಾರ್ಜನೆಯನ್ನು ಕೇಳಿ ಬಂದವನಿದ್ದೆ. ಆಹಾ, ನಿಮ್ಮ ಮುಖದ ಸಂತೋಷವೇ. ಹಾಗಾದರೆ ಯಾವುದೇ ಕಾರಣಕ್ಕೂ ನನ್ನನ್ನು ಅಗಲಿ ಹೋಗುವುದು ಇಲ್ಲ ಎಂಬುದಾಗಿ ನೀವು ತೀರ್ಮಾನವನ್ನು ಮಾಡಿದ್ದೀರಿ. ಆದರೆ ಅವರು ಕೊಟ್ಟಂತಹ ವಿಶಾಪ ಹೇಗೆ ಗೊತ್ತೇ? ನಿಮಗೆ 2 ಆಯ್ಕೆಯನ್ನು ಕೊಟ್ಟಿದ್ದಾರೆ. ನೀವು ಅದರಲ್ಲಿ ಒಂದನ್ನು ಆಯ್ಕೆ ಮಾಡತಕ್ಕದ್ದು. 7 ಜನ್ಮ ಭೂಲೋಕದಲ್ಲಿ ಹುಟ್ಟಿ ನನ್ನನ್ನೇ ಭಜಿಸುತ್ತಾ ಮತ್ತೆ ಜನ್ಮಾಂತರದಲ್ಲಿ ನನ್ನ ಈ ವೈಕುಂಠಧಾಮವನ್ನು ಸೇರುತ್ತೀರೋ, ಅಥವಾ ನನ್ನನ್ನು ದ್ವೇಷಿಸಿ ದುಷ್ಟರಾಗಿ ಭೂಲೋಕದಲ್ಲಿ ಪಂಚಮಹಾಪಾತಗಳನ್ನೆಸಗಿ ನನ್ನಿಂದಲೇ ಹತರಾಗಿ ಮತ್ತೆ ವೈಕುಂಠವನ್ನು ಸೇರುತ್ತೀರೋ? ಯಾವ ಆಯ್ಕೆ? 7 ಜನ್ಮವ ಕಾಲವೆಂಡಿಯುವುದೋ 7 ಜನ್ಮವ ಕಡೆಯ ಕಾಲವೆಂಡಿಯುವುದೋ ಬಲು ಕೂಡ ವೃತ್ತಿಯನೆಗನುಸರಿಸಿ ಬಲು ಕೂಡ ವೃತ್ತಿಯನೆಗನುಸರಿಸಿ ಮೂಲೋಕಗಳನ್ನೆಲ್ಲ ಗೋಳುಗುಟ್ಟಿಸಿ ಬಗೆವು ಮೂಲೋಕಗಳನ್ನೆಲ್ಲ ಗೋಳುಗುಟ್ಟಿಸಿ ಬಗೆವು ನಾಡಿನ ಮಂತ್ರಯವಾಯನವೋ
ಕಳಿಸಿಕೊಡು ದೇವಾ. 3 ಜನ್ಮದಿಂದ ಹುಟ್ಟಿ ಲೋಕವನ್ನೇ ಅಲುಗಾಡಿಸಿ ಮತ್ತೆ ನನ್ನಿಂದಲೇ ಹತರಾಗಿ ಇಲ್ಲಿಗೆ ಬರುವವರಿದ್ದೀರಿ. ಸರಿ, ಆಯ್ಕೆ ನಿಮ್ಮದು. ಸರಿ, ಹೋಗಿ ಬನ್ನಿ. ಅಹಂಕಾರದ ಗಿರಿಯನ್ನೇರಿ ರಾಕ್ಷಸ ಪ್ರವೃತ್ತಿಯನ್ನೇ ತೋರಿದಂತಹ ಜಯ ವಿಜಯರಿಗೆ ಶಾಪ ದೊರಕಿದಂತಾಯಿತು. ಹಾಗಾದರೆ ಮುಂದಿನ ಕಾರ್ಯ ಏನು? ಅದನ್ನು ನಡೆಸುವಲ್ಲಿ ಮುಂದುವರಿಯುತ್ತೇನೆ.